ಅಣ್ಣ ನಾರಾಯಣಗೌಡರ ಮಗ ಭರತ್ ಗೌಡ್ರದ್ದು ಒಂದು ವಿವಾಹ. ಈಗ ಸೋಮವಾರದಿಂದ ಮದುವೆ ಕೆಲಸಗಳೆಲ್ಲ ಈಗಾಗಲೇ ಶುರು ಆಗುತ್ತೆ. ಹಾಗಾಗಿ ಮದುವೆ ಪತ್ರಿಕೆಯನ್ನು ಕೊಡೋಕ್ಕೆ ಹೋಗಿದ್ದಂಥದ್ದು. ಈಗ ಸುದೀಪ್ ಅವರು ಒಬ್ಬ ದೊಡ್ಡ ನಟ ಆಗಿರೋದ್ರಿಂದ ಅವರೊಂದು ಸಮಯನ ಕೊಟ್ಟಿರ್ತಾರೆ, ಆ ಸಮಯಕ್ಕೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಇನ್ನು 3 ದಿವಸ 4 ದಿವಸ ಇದೆ ಮದುವೆಗೆ. ಹಾಗಾಗಿ ಅವ್ರು ಕೊಟ್ಟಿರುವಂಥ ಒಂದು ಸಮಯಕ್ಕೆ ನಮ್ಮ ನಾಯಕರು ಸುದೀಪ್ ಅವ್ರನ್ನ ಹೋಗಿ ಒಂದು ಮದುವೆ ಪತ್ರಿಕೆಯನ್ನು ಕೊಟ್ಟು ಮಾತಾಡ್ಕೊಂಬಂದಿರೋದು ಬಿಟ್ಟರೆ ಅಲ್ಲಿ ಯಾವುದೇ ರೀತಿ ಬಿಗ್ ಬಾಸ್ ಬಗ್ಗೆ ಆಗಲಿ ಅಶ್ವಿನಿ ಗೌಡ್ರ ಬಗ್ಗೆ ಆಗಲಿ ಯಾವ ಮಾತುಕತೆಯೂ ಆಗಿಲ್ಲ. ಹೊರ್ಗಡೆ ಇರುವಂಥವ್ರು ಈಗ ಸುದೀಪ್ ಅವರ ಏನು ಅವರ ವಿರೋಧಿಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ವಿರೋಧಿಗಳಾಗಿರ್ಬೋದು, ಅದನ್ನು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಬಣ್ಣ ಕಟ್ಟಿ ಅವ್ರಿಗೆ ಹೆಂಗೆ ಬೇಕೋ ಅದನ್ನು ಮಾತಾಡಿರುವಂಥದ್ದು ಅಲ್ಲ. ಮದುವೆ ಕಾರ್ಡ್ ಕೊಡೋಕೆ ಹೋಗಿದ್ದಕ್ಕೆ ಅದಕ್ಕೆ ಇಲ್ಲದ ಸಲ್ಲದ್ದೆಲ್ಲ ಮಾತಾಡಿ ಅಂಥದ್ದೇನೂ ನಮ್ಮ ನಾಯಕರಿಗಿಲ್ಲ. ಅಶ್ವಿನಿ ಗೌಡವ್ರ ಬಗ್ಗೆ ಹೋಗಿ ಗೆಲ್ಲಿಸ್ಬೇಕು ಅಂತ ಅವರು ವ್ಯಕ್ತಿತ್ವದ ಆಟ ಚೆನ್ನಾಗೇ ಆಡಿದ್ದಾರೆ ಅಶ್ವಿನಿ ಗೌಡರು. ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನಮ್ಮ ಕರವೇ ಕುಟುಂಬಕ್ಕಿದೆ. ಹಾಗಾಗಿ ಅದಕ್ಕಿಂತ ಅತಿಯಾಗಿ ಹೋಗಿ ಮಾತಾಡಿ ಮಾಡುವಂಥ ಅವಶ್ಯಕತೆ ನಮ್ಮ ನಾಯಕರಿಗೂ ಇಲ್ಲ, ನಮ್ಮ ಸಂಘಟನೆಗೂ ಇಲ್ಲ. ಅದಕ್ಕೆ ಹೊರತುಪಡಿಸಿ ಅಶ್ವಿನಿಯವರು ಬಹಳ ಚೆನ್ನಾಗಿ ವ್ಯಕ್ತಿತ್ವದ ಆಟ ಆಡಿದ್ದಾರೆ. ಹಾಗಾಗಿ ಅವರ ಪ್ರತಿಭೆಯಿಂದನೇ ಅವರು ಗೆದ್ದು ಬರ್ತಾರೆ.